ಟೆಸ್ಟ್ ಕ್ರಿಕೆಟ್ ನಲ್ಲಿ ಚರಿತ್ರೆ ನಿರ್ಮಿಸಿದ ದೇವದತ್ ಪಡಿಕ್ಕಲ್ 79 ವರ್ಷಗಳಲ್ಲಿ ಈ ಸಾಧನೆ ಮಾಡಿದ ಮೊದಲಿಗ. ಇನ್ನು ಲಂಕರ ನಾಡಲ್ಲಿ ಗರ್ಜನೆ ಮಾಡಿದ ಕನ್ನಡಿಗ ಸೊಚ್ಚಲ ಶತಕದೊಂದಿಗೆ ಶ್ರೀಲಂಕಾ ವಿರುದ್ಧ ಧೂಳಿಪಟ ಮಾಡಿದ ಪಡಿಕ್ಕಲ್. ಹೌದು ಸ್ನೇಹಿತರ, ಇನ್ನು ಶತಕ ಬಾರಿಸಿದ ಬಳಿಕ ದೇವದತ್ ಪಡಿಕ್ಕಲ್ ಅವರು ಡೇ 1 ಮುಗಿದ ಬಳಿಕ ಏನೆಲ್ಲ ಮಾತನಾಡಿದರೆ ಶತಕದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಶ್ರೀಲಂಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಯುವ ಎಡಗೈ ಬ್ಯಾಟರ್ ಆದಂತ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ಸೊಚ್ಚಲ ಶತಕ ಸಿಡಿಸಿ ಇತಿಹಾಸನೇ ಬರೆದರು. ಇನ್ನು ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಲಂಕಾ ಬೌಲರ್ಸ್ ಗಳನ್ನ ಅಪ್ಪರಿಸಿದ ಪಡಿಕ್ಕಲ್ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ಸಾಮರ್ಥ್ಯ ಏನು ಎಂಬುದು ಜಗತ್ತಿಗೆ ಸಾಬೀತು ಮಾಡಿದ್ದರು. ಇನ್ನು ಈ ಅದ್ಭುತ ಇನ್ನಿಂಗ್ಸ್ ಮೂಲಕ ಅವರು ಟೀಂ ಇಂಡಿಯಾದ ಮಧ್ಯಮ ಕ್ರಮಾಂಕದಲ್ಲಿ ತಮ್ಮ ಸ್ಥಾನವನ್ನು ಬಹುತೇಕ ಖಚಿತ ಕೂಡ ಮಾಡಿಕೊಂಡಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ನಮ್ಮ ಭಾರತ ತಂಡಕ್ಕೆ ಆರಂಭಿಕ ಆಟಗಾರ ಆದಂತ ಯಶಸ್ವಿ ಜೈಸ್ವಾಲ್ ಅವರು ರನ್ಔಟ್ ಆದಾಗ ಆಘಾತ ಆದ್ರೆ ಎದುರಾಯಿತು. ಹೌದು ವೀಕ್ಷಕರೇ, ಕೇವಲ 47 ರನ್ಗಳಿಗೆ ಮೊದಲನೇ ವಿಕೆಟ್ ಆದ್ರೆ ಬಿತ್ತು. ಕ್ರೀಸ್ ನಲ್ಲಿ ಬಂದ ದೇವದತ್ ಪಡಿಕ್ಕಲ್ ಅವರು ಆರಂಭದಿಂದಲೇ ಅತ್ಯಂತ ಸಮಯದ ಆಟ ಆದ್ರೆ ಪ್ರದರ್ಶಿಸಿದರು. ಮತ್ತೊಂದು ತುದಿಯಲ್ಲಿದ್ದಂತ ಹಿರಿಯ ಕನ್ನಡಿಗ KL ರಾಹುಲ್ ಜೊತೆಗೂಡಿ ಲಂಕಾ ಸ್ಪಿನ್ ಬಲೆಗೆ ಬೀಳದಂತೆ ಅತ್ಯಂತ ಜಾಗರೂಕತೆಯಿಂದ ರನ್ ಕದಿಯುತ್ತಾ ಇನ್ನಿಂಗ್ಸ್ ಆದ್ರೆ ಮುನ್ನಡೆಸಿದರು. ಇನ್ನು KL ರಾಹುಲ್ ಜೊತೆಗೂಡಿ ದ್ವಿತೀಯ ವಿಕೆಟ್ಗೆ 150 ರನ್ಗಳ ಭದ್ರ ಬುನಾದಿ ಹಾಕಿದರು. ಆದ್ರೆ ರಾಹುಲ್ ಅವರು ಸ್ನಾಯು ಸೆಳೆತಕ್ಕೆ ಒಳಗಾಗಿ ಮೈದಾನದಿಂದ ಹೊರಗೆ ಆದರೆ ನಡೆದರಂತ ಹೇಳ್ಬಹುದು. ಮತ್ತು ಕಂಗೆಡದ ಪಡಿಕ್ಕಲ್ ಅವರು ಇನ್ನಿಂಗ್ಸ್ ಸಂಪೂರ್ಣ ನಿಯಂತ್ರಣವನ್ನು ತಮ್ಮ ಕೈಗೆ ಆದ್ರೆ ತೆಗೆದುಕೊಂಡರು. ವಿರಾಮದ ನಂತರ ನಾಯಕ ಶುಭ್ಮನ್ ಗಿಲ್ ಜೊತೆ ಬ್ಯಾಟಿಂಗ್ ಮುಂದುವರಿಸಿದ ಕನ್ನಡಿಗ ಸಿಂಗಲ್ಸ್ ಮತ್ತು ಡಬಲ್ಸ್ ಮೂಲಕ ಲಂಕಾ ಫೀಲ್ಡರ್ ಗಳನ್ನು ತಲೆನೋವಾದ್ರೆ ಮಾಡಿದರು. ಇನ್ನು ಅಂತಿಮವಾಗಿ ಲಂಕಾ ವೇಗಿಯಾದಂತ ಲಹಿರು ಕುಮಾರ ಬೌಲಿಂಗ್ ನಲ್ಲಿ ಆಕರ್ಷಕ ಕವರ್ ಡ್ರೈವ್ ಬಾರಿಸುವ ಮೂಲಕ ತಮ್ಮ ಮೊದಲನೇ ಶತಕ ಆದರೆ ಬಾರಿಸಿದ್ರಂತ ಹೇಳಬಹುದು ಟೆಸ್ಟ್ ಕ್ರಿಕೆಟ್ ನಲ್ಲಿ. ಇನ್ನು ಶತಕ ಮೈಲುಗಲ್ಲು ತಲುಪುತ್ತಿದ್ದಂತೆ ಬ್ಯಾಟ್ ಎತ್ತಿ ಹೆಲ್ಮೆಟ್ ತೆಗೆದು ಗಾಲಿ ಮೈದಾನದಲ್ಲಿ ಗರ್ಜನೆ ಕೂಡ ಮಾಡಿದ ಕನ್ನಡಿಗ. ಇನ್ನು ಕನ್ನಡಿಗನ ಆಟಕ್ಕೆ ಇಡೀ ಭಾರತೀಯ ಡ್ರೆಸ್ಸಿಂಗ್ ರೂಮೇ ಎದ್ದು ನಿಂತು ಒಂದು ಕ್ಷಣ ಚಪ್ಪಾಳೆ ಆದ್ರೆ ತಟ್ಟಿತು. ಇನ್ನು ಶ್ರೀಲಂಕಾದ ಅಪಾಯಕಾರಿ ಸ್ಪಿನ್ನರ್ ಗಳಾದಂತ ಜಯಸೂರ್ಯ ಮತ್ತು ರಮೇಶ್ ಮೆಂಡಿಸ್ ವಿರುದ್ಧ ಅದ್ಭುತ ಫುಟ್ ವರ್ಕ್ ಬಳಸಿ ರನ್ ಗಳಿಸಿದರು. ತಮ್ಮ 134ನೇ ಬೋಲ್ ಅಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಹಾಗೂ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ತಾವು ಮೊದಲನೇ ಶತಕ ಆದ್ರೆ ಬಾರಿಸಿದರು. ಅವರ ಈ ಆಕರ್ಷಕ ಇನ್ನಿಂಗ್ಸ್ ನಲ್ಲಿ ಪಡಿಕ್ಕಲ್ ಅವರು 11 4 ಮತ್ತು 2 ಸೂಪರ್ 6 ಕೂಡ ಸೇರಿದವು. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಭಾರತ ಟೆಸ್ಟ್ ಕ್ರಿಕೆಟ್ ಮಧ್ಯಮ ಕ್ರಮಾಂಕದಲ್ಲಿ ತೀವ್ರ ಪೈಪೋಟಿ ಕೂಡ ಏರ್ಪಟ್ಟಿದೆ. ಶ್ರೇಯಸ್ ಅಯ್ಯರ್, ಸರ್ಫರಾಜ್ ಖಾನ್ ಅಂತಹ ಪ್ರತಿಭಾವಂತ ಆಟಗಾರರು ರೇಸ್ ನಲ್ಲಿ ಆದ್ರೆ ಇದ್ದಾರೆ. ಮ್ಯಾನೇಜ್ಮೆಂಟ್ ಪಡಿಕ್ಕಲ್ ಮೇಲೆ ಇಟ್ಟ ನಂಬಿಕೆ ಆದ್ರೆ ಉಳಿಸಿಕೊಂಡಿದ್ದಾರೆ ಅಂತ ಹೇಳ್ಬಹುದು ಇಂದು. ಹೌದು ಸ್ನೇಹಿತರೆ, ಶ್ರೀಲಂಕಾ ನೆಲದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ 3ನೇ ಕ್ರಮಾಂಕದಲ್ಲಿ ಬಂದ ಪಡಿಕ್ಕಲ್ ಅವರು ಸಿಡಿಸಿದ ಈ ಶತಕವು ಅವರ ಟೆಸ್ಟ್ ವೃತ್ತಿ ಜೀವನಕ್ಕೆ ದಿಕ್ಸೂಚಿ ಆದ್ರೆ ಆಗಿದೆ. ಇನ್ನು ಈ ಜವಾಬ್ದಾರಿಯುತ ಪ್ರದರ್ಶನದ ನಂತರ ಮುಂದಿನ ಸರಣಿಗಳಿಗೆ ಭಾರತ ತಂಡದಲ್ಲಿ ಅವರ ಸ್ಥಾನ ಕಾಯಂ ಕೂಡ ಆದಂತಾಗಿದೆ. ಇನ್ನು ಈ ಶತಕವನ್ನು ಸ್ಮರಣೀಯ ದ್ವಿಶತಕವನ್ನಾಗಿ ಪರಿವರ್ತಿಸಲಿ ಎಂದು ಅಭಿಮಾನಿಗಳು ಕೂಡ ಇದೀಗ ಪ್ರಾರ್ಥನೆ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಚರಿತ್ರೆ ನಿರ್ಮಿಸಿದ ಕನ್ನಡಿಗ ದೇವದತ್ ಪಡಿಕ್ಕಲ್. ಹೌದು ಸ್ನೇಹಿತರ, 79 ವರ್ಷಗಳಲ್ಲಿ ಈ ಸಾಧನೆ ಮಾಡಿದ ಏಕೈಕ ಕ್ರಿಕೆಟರ್. ಶ್ರೀಲಂಕಾ ವಿರುದ್ಧದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಭಾಗವಾಗಿ ನಡೆಯುತ್ತಿರುವ 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ನಮ್ಮ ಟೀಂ ಇಂಡಿಯಾದ ಯುವ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಇತಿಹಾಸ ಆದ್ರೆ ಬರೆದಿದ್ದಾರೆ. ಹೌದು ಸ್ನೇಹಿತರೆ, ಭಾರತದ ಪರ ಸ್ವಾತಂತ್ರ್ಯ ದಿನದಂದು ಶತಕ ಗಳಿಸಿದ ಮೊದಲನೇ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ನಮ್ಮ ಕನ್ನಡಿಗ ಪಾತ್ರರಾಗಿದ್ದಾರೆ. 79 ವರ್ಷಗಳ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಸ್ವಾತಂತ್ರ್ಯ ದಿನದಂದು ಯಾವುದೇ ಭಾರತೀಯ ಬ್ಯಾಟ್ಸ್ಮನ್ ಶತಕ ಆದ್ರೆ ಗಳಿಸೇ ಇರಲಿಲ್ಲ. ಇದಲ್ಲದೆ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುತ್ತಾ ಶತಕ ಗಳಿಸಿದ 21ನೇ ಶತಮಾನದ 2ನೇ ಭಾರತೀಯ ಎಡಗೈ ಬ್ಯಾಟ್ಸ್ಮನ್ ಎಂಬ ದಾಖಲೆಯನ್ನು ಪಡಿಕ್ಕಲ್ ನಿರ್ಮಿಸಿದರು. ಇನ್ನು ಗಾಲೆಯಲ್ಲಿ ಶನಿವಾರದಿಂದ ಆರಂಭವಾಗಿರುವ ಶ್ರೀಲಂಕಾ ವಿರುದ್ಧದ 2 ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯದ ಶತಕ ಗಳಿಸುವ ಮೂಲಕ ಪಡಿಕ್ಕಲ್ ದಾಖಲೆ ಪುಸ್ತಕಗಳಲ್ಲಿ ತಮ್ಮ ಹೆಸರನ್ನು ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಹೌದು ಸ್ನೇಹಿತರೆ, ಜೈಸ್ವಾಲ್ ಔಟ್ ಆದ ಬಳಿಕ 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದ ಪಡಿಕ್ಕಲ್ ತಮ್ಮ ಅತ್ಯುತ್ತಮ ಫಾರ್ಮ್ ಅನ್ನಾದ್ರೆ ಮುಂದುವರಿಸಿ 3 ಅಂಕಿ ದಾಟಿದರು. ಇನ್ನು ಅಭ್ಯಾಸ ಪಂದ್ಯದಲ್ಲಿ ಶತಕ ಗಳಿಸುವ ಮೂಲಕ ಶ್ರೀಲಂಕಾ ಪ್ರವಾಸವನ್ನು ಭರ್ಜರಿಯಾಗಿ ಆರಂಭಿಸಿದರ ಪಡಿಕ್ಕಲ್.
ಇನ್ನು ಮೊದಲನೇ ಟೆಸ್ಟ್ ನಲ್ಲಿಯೂ ಕೂಡ ಶತಕಾದ್ರೆ ಸಿಡಿಸಿದ್ದಾರೆ. ಶ್ರೀಲಂಕಾದ ಪಾದಾರ್ಪಣೆ ಆಟಗಾರ ಕೇಸರ ನುವಂತ ಅವರ ಬೌಲಿಂಗ್ ನಲ್ಲಿ ಸಿಂಗಲ್ ಗಳಿಸುವ ಮೂಲಕ ಅವರ 134 ಎಸೆತಗಳಲ್ಲಿ ಶತಕಾದ್ರೆ ಪೂರೈಸಿದರು. ಗಮನಾರ್ಹವಾಗಿ ಇದು ಪಡಿಕ್ಕಲ್ ಅವರ ಮೊದಲನೇ ಟೆಸ್ಟ್ ಶತಕವಾಗಿದೆ. ಟೆಸ್ಟ್ ಮಾತ್ರವಲ್ಲ, ಅವರ ಮೊದಲನೇ ಅಂತಾರಾಷ್ಟ್ರೀಯ ಶತಕ ಎಂಬುದು ಗಮನಾರ್ಹ. ಹೌದು ಸ್ನೇಹಿತರೆ. ಇನ್ನು ಮೂರನೇ ಕ್ರಮಾಂಕದಲ್ಲಿ ಗಂಗೂಲಿ ನಂತರ ಶತಕ. ಹೌದು ವೀಕ್ಷಕರೇ, 24 ವರ್ಷಗಳ ಬಳಿಕ ಮೂರನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಟೆಸ್ಟ್ ಇತಿಹಾಸದಲ್ಲಿ ಮತ್ತು ಟೆಸ್ಟ್ ಶತಕ ಗಳಿಸಿದ ಎರಡನೇ ಭಾರತೀಯ ಎಡಗೈ ಬ್ಯಾಟ್ಸ್ಮನ್ ಎಂಬ ದಾಖಲೆ ಆದರೆ ಪಡಿಕ್ಕಲ್ ನಿರ್ಮಾಣ ಮಾಡಿದ್ದರು. 2002ರಲ್ಲಿ ದೆಹಲಿಯಲ್ಲಿ ನಡೆದಂತಹ ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ 136 ರನ್ ಗಳಿಸುವ ಮೂಲಕ ಮಾಜಿ ನಾಯಕ ಸೌರವ್ ಗಂಗೂಲಿ ಕೊನೆಯ ಬಾರಿ ಈ ಸಾಧನೆ ಆದ್ರೆ ಮಾಡಿದ್ದರು. ಒಟ್ಟಾರೆಯಾಗಿ ಮೂರನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಶತಕ ಗಳಿಸಿದ ಭಾರತೀಯ ಎಡಗೈ ಬ್ಯಾಟ್ಸ್ಮನ್ ಗಳಲ್ಲಿ ದೇವದತ್ ಪಡಿಕ್ಕಲ್ 8ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು ನಮ್ಮ ಭಾರತ ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ನಮ್ಮ ದೇವದತ್ ಪಡಿಕ್ಕಲ್ ಅವರು ಶತಕ ಬಾರಿಸಿದ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಈ ರೀತಿ ಆದ್ರೆ ಹೇಳಿದಾರೆ ಅಂತ ಹೇಳ್ಬಹುದು. ಮೊದಲನೇ ದಿನದ ಆಟ ಮುಗಿದ ನಂತರ, ಹೌದು ನನಗೆ ಈ ಶತಕ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು, ಏಕೆಂದರೆ ನಾನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಡ್ಬೇಕು ಅನ್ನೋದು ನನಗೆ ತುಂಬಾನೇ ಆದ್ರೆ ಆಸೆ ಇತ್ತು. ಹೌದು, ನಾನು ಆವಾಗಿನಿಂದನೂ ಮತ್ತು ನಾನು ಯಾವಾಗ RCB ಗೆ ಆಡುತ್ತೇನೆ 2023ರಲ್ಲಿ 22ರಲ್ಲಿ ಆವಾಗಿನಿಂದನೂ ಕೂಡ ನನಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಸೆ ಆದ್ರೆ ಇತ್ತು. ಆಸೆ ಇದೀಗ ನೆರವೇರಿದೆ ಮತ್ತು ಸ್ವಾತಂತ್ರ್ಯ ದಿನದಂದೇ ಸಿಕ್ಕಿದೆ ಎಂದು ಪಡಿಕ್ಕಲ್ ಅವರು ಖುಷಿಯಾಗಿ ಆದ್ರೆ ಮಾತಾಡ್ತಾರೆ. ಇನ್ನು KL ರಾಹುಲ್ ಬಗ್ಗೆ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ಪಡಿಕ್ಕಲ್. ಹೌದು ಸ್ನೇಹಿತರೆ, KL ರಾಹುಲ್ ಬಗ್ಗೆ ಈ ರೀತಿ ಆದ್ರೆ ಹೇಳ್ತಾರೆ. ರಾಹುಲ್ ಅಂತ ಅಣ್ಣನ ತರ ಆದ್ರೆ ನಾನು ಟ್ರೀಟ್ ಆದ್ರೆ ಮಾಡ್ತೇನೆ, ಏಕೆಂದ್ರೆ ರಾಹುಲ್ ಅವರು ಎಲ್ಲ ತರಹದ ಬ್ಯಾಟಿಂಗ್ ಸ್ಕಿಲ್ ಗಳಾದ್ರೆ ಹೇಳಿಕೊಡ್ತಾರೆ ಮತ್ತು ರಾಹುಲ್ ಜೊತೆ ನಾನು ಬ್ಯಾಟಿಂಗ್ ಮಾಡಲು ತುಂಬಾನೇ ಆದ್ರೆ ಇಷ್ಟ ಪಡುತ್ತೇನೆ ಅಂತಂದು ದೇವದತ್ ಪಡಿಕ್ಕಲ್ ಅವರು ಎತ್ತಿಡಿದ್ರ ಅಂತ ಹೇಳ್ಬಹುದು ರಾಹುಲ್ ಅವರನ್ನು. ಇನ್ನು ರಾಹುಲ್ ಅವರ ವ್ಯಕ್ತಿತ್ವ ಮತ್ತು ರಾಹುಲ್ ಅವರ ಯಾವ ತರ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ರಾಹುಲ್ ಅವರ ಜೊತೆ ನಾನು ODI ಕ್ರಿಕೆಟ್ ಆಗಿರ್ಲಿ, ಟೆಸ್ಟ್ ಕ್ರಿಕೆಟ್ ಆಗಿರ್ಲಿ ಮತ್ತು ಯಾವುದೇ ಫಾರ್ಮೆಟ್ ಕ್ರಿಕೆಟ್ ಆಗಿರ್ಲಿ, ಅವರ ಜೊತೆ ಬ್ಯಾಟಿಂಗ್ ಮಾಡಲು ನಾನು ತುಂಬಾನೇ ಆದ್ರೆ ಉತ್ಸಾಹಕನಾಗಿರುತ್ತೇನೆ ಎಂದು ದೇವದತ್ ಪಡಿಕ್ಕಲ್ ಅವರು ಹೆಮ್ಮೆಯಿಂದ ಆದ್ರೆ ಹೇಳಿದರು. ಇನ್ನಷ್ಟು ಮಾತನಾಡಿದಂತ ದೇವದತ್ ಪಡಿಕ್ಕಲ್ ಅವರು ಈ ರೀತಿ ಆದ್ರೆ ಮಾತಾಡ್ತಾರೆ. ಟೆಸ್ಟ್ ಕ್ರಿಕೆಟ್ ಅಂದ್ರೆ ನನಗೆ ಅಚ್ಚುಕಟ್ಟಾಗಿ ಮತ್ತು ತುಂಬಾನೇ ಇಷ್ಟ. ಅದರಲ್ಲೂ ಬಂದ್ಬಿಟ್ಟು ನಾನು ಟೆಸ್ಟ್ ಕ್ರಿಕೆಟ್ ನಲ್ಲಿ ನೋಡಿ ಆಡಲು ತುಂಬಾನೇ ಆದ್ರೆ ಇಷ್ಟ ಪಡುತ್ತೇನೆ. ಇನ್ನೊಂದು, ಈ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ನಾನು ಒಂದು ದಿನ ಬೇಕಾದ್ರೂ ಆಡಬಲ್ಲೆ, ಅಷ್ಟು ಸಾಮರ್ಥ್ಯ ಆದ್ರೆ ನನ್ನ ಹತ್ರ ಆದ್ರೆ ಇದೆ ಮತ್ತು ಇಷ್ಟು ದಿನ ನನ್ನ ಟೀಮ್ ಇಂಡಿಯಾ ಆದ್ರೆ ಗುರುತಿಸಿರ್ಲಿಲ್ಲ. ಆದ್ರೆ ಈ ಶತಕದಿಂದ ಎಲ್ಲ ಮಾಜಿ ಕ್ರಿಕೆಟಿಗರು ಇದೀಗ ಗುರುತು ಹಿಡಿಯಂತಾದ್ರೆ ಆಗಿದೆ ಅಂತಂದು ದೇವದತ್ ಪಡಿಕ್ಕಲ್ ಅವರಾದ್ರೆ ಸ್ವಲ್ಪ ಬೇಸರದಿಂದ ಆದ್ರೆ ಮಾತಾಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ದೇವದತ್ ಪಡಿಕ್ಕಲ್ ಅವರು ತಮ್ಮ ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನದಲ್ಲೇ ಮೊದಲ ಶತಕ ಬಾರಿಸಿ ಇದೀಗ ಹೆಮ್ಮೆಯಿಂದ ಆದ್ರೆ ಮಾತಾಡಿದ್ದಾರೆ. ಭಾರತ ಹಾಗೂ ಶ್ರೀಲಂಕಾ ನಡುವಿನ ಗಾಲೆ ಟೆಸ್ಟ್ ಪಂದ್ಯದ ಮೊದಲನೇ ದಿನ ಕನ್ನಡಿಗರ ದರ್ಬಾರ್ ಆದ್ರೆ ನಡೆದಿದೆ. ಹೌದು ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ನಮ್ಮ ಟೀಮ್ ಇಂಡಿಯಾ ಆರಂಭಿಕ ಆಘಾತ ಅನುಭವಿಸುತ್ತಾದರೂ ಆ ಬಳಿಕ ನಡೆದಿದ್ದು ಅಕ್ಷರಾಂಶ ಕನ್ನಡಿಗರಿದ್ದೇ ಅವ. ಹೌದು ಸ್ನೇಹಿತರೆ, ಮೊದಲನೇ ದಿನದಾಟದಲ್ಲಿ ದೇವದತ್ ಪಡಿಕ್ಕಲ್ ಚೊಚ್ಚಲ ಟೆಸ್ಟ್ ಶತಕ ಸಿಡಿಸಿದರೆ ಮತ್ತೋರ್ವ ಕನ್ನಡಿಗ ಆದಂತ ಮತ್ತು ಉಪನಾಯಕ ಆದಂತ KL ರಾಹುಲ್ ಅವರು ಕೂಡ ಅಜಯ ಅರ್ಧ ಶತಕ ಆದ್ರೆ ಸಿಡಿಸಿದ್ದಾರೆ. ಗಾಲೆ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ತೀರ್ಮಾನ ತೆಗೆದುಕೊಂಡರು. ಮೊದಲನೇ ವಿಕೆಟ್ ಗೆ ಯಶಸ್ವಿ ಜೈಸ್ವಾಲ್ ಹಾಗೂ KL ರಾಹುಲ್ ಅವರು 47 ರನ್ಗಳ ಜೊತೆ ಆಟ ಆದ್ರೆ ಆಡಿದರು. ಇನ್ನು ಚುರುಕಿನ ಬ್ಯಾಟಿಂಗ್ ನಡೆಸುತ್ತಿದ್ದಂತ ಜೈಸ್ವಾಲ್ ಅವರು 37 ಬಾಲ್ ಗಳನ್ನು ಆಡಿ 32 ರನ್ ಗಳಿಸಿ ರನ್ಔಟ್ ಆಗಿ ಪೆವಿಲಿಯನ್ ಆದ್ರೆ ಸೇರಿದರು. ಆದರೆ ಗಾಲೆಯಲ್ಲಿ ಕನ್ನಡಿಗರಿದ್ದ ದರ್ಬಾರ್ ನಡೆಯಿತು ಮೊದಲನೇ ದಿನದಲ್ಲಿ. ಇನ್ನು ಜೈಸ್ವಾಲ್ ಔಟ್ ಆದ ನಂತರ ಗಾಲೆಯಲ್ಲಿ ಕನ್ನಡಿಗರಿದ್ದ ದರ್ಬಾರ್ ನಡೆಯಿತು. ಹೌದು ಸ್ನೇಹಿತರೆ, ಜೈಸ್ವಾಲ್ ವಿಕೆಟ್ ಪತನದ ನಂತರ ಬಳಿಕ ಎರಡನೇ ವಿಕೆಟ್ ಜೊತೆ ಆಟದಲ್ಲಿ ದೇವದತ್ ಪಡಿಕ್ಕಲ್ ಹಾಗೂ KL ರಾಹುಲ್ ಆಕರ್ಷಕ ಶತಕದ ಜೊತೆ ಆಟ ಆಡುವ ಮೂಲಕ ತಂಡಕ್ಕೆ ಆಸರೆಯಾದರು. ಆರಂಭದಲ್ಲಿ ರಾಹುಲ್ ಎಚ್ಚರಿಕೆಯ ಬ್ಯಾಟಿಂಗ್ ನಡೆಸಿದರು. ಇನ್ನು ಪಡಿಕ್ಕಲ್ ಚುರುಕಾಗಿ ರನ್ ಗಳಿಸ ಆರಂಭಿಸಿದರು ಅಂತಾನೆ ಹೇಳ್ಬಹುದು. ಇನ್ನು ಎರಡನೇ ವಿಕೆಟ್ ಈ ಜೋಡಿ 252 ಬಾಲ್ಗಳಲ್ಲಿ 150 ರನ್ ಗಳಿಸಿ ಜೊತೆ ಆಟ ಆದ್ರೆ ಆಡಿದರು. ಕನ್ನಡಿಗ KL ರಾಹುಲ್ ಅವರು 133 ಬಾಲ್ಗಳನ್ನು ಎದುರಿಸಿ 9 4 ಹಾಗೂ 1 ಸಿಕ್ಸರ್ ಗಳ ಸಹಿತ 77 ರನ್ ಗಳಿಸಿ ರಿಟೈರ್ಡ್ ಔಟ್ ಆಗಿ ಪೆವಿಲಿಯನ್ ಆದ್ರೆ ಸೇರಿದರು. ಸ್ವಚ್ಛಲ ಟೆಸ್ಟ್ ಶತಕ ಚಚ್ಚಿದ ದೇವದತ್ ಪಡಿಕ್ಕಲ್. ಹೌದು ಸ್ನೇಹಿತರ, ಇನ್ನು ಮತ್ತೊಂದು ತುದಿಯಲ್ಲಿ ಅತ್ಯಂತ ಜವಾಬ್ದಾರಿಯುತ ಬ್ಯಾಟಿಂಗ್ ಆಡಿದಂತ ಎಡಗೈ ಬ್ಯಾಟರ್ ದೇವದತ್ ಪಡಿಕ್ಕಲ್ ಅವರು ಲಂಕಾ ಬೌಲರ್ ಗಳ ಮೇಲೆ ಸವಾರಿ ಆದ್ರೆ ಮಾಡಿದರು. ಟೆಸ್ಟ್ ಪಂದ್ಯವಾದರೂ ಏಕದಿನ ಮಾದರಿಯಂತೆ ಬ್ಯಾಟ್ ಬೀಸಿದ ಪಡಿಕ್ಕಲ್ ಕೇವಲ 134 ಬಾಲ್ ಗಳನ್ನು ಆಡಿ ಸ್ವಚ್ಛಲ ಟೆಸ್ಟ್ ಶತಕ ಸಿಡಿಸಿ ಸಂಭ್ರಮ ಮಾಡಿದರು. ಇನ್ನು ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ 21ನೇ ಶತಮಾನದಲ್ಲಿ ಭಾರತದ ಪರ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಿ ಶತಕ ಸಿಡಿಸಿದ ಭಾರತದ ಎರಡನೇ ಎಡಗೈ ಬ್ಯಾಟರ್ ಎನ್ನುವ ಹಿರಿಮೆಗೆ ಪಡಿಕ್ಕಲ್ ಪಾತ್ರರಾಗಿದ್ದಾರೆ.
ಇನ್ನು ಈ ಮೊದಲು 2002ರಲ್ಲಿ ಸೌರವ್ ಗಂಗೂಲಿ ಜಿಂಬಾಬ್ವೆ ಎದುರು 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಿ ಶತಕಾದ್ರೆ ಸಿಡಿಸಿದ್ದರು. ಹೌದು ಸ್ನೇಹಿತರೆ, ಇನ್ನು ನಾಯಕ ಸುಬ್ಮನ್ ಗಿಲ್ ಅವರು ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ಆದ್ರೆ ಇರಲಿಲ್ಲ. ಹೌದು ಸ್ನೇಹಿತರೆ, ಜಯಸೂರ್ಯ ಅವರು ಅವಕಾಶನೇ ನೀಡಲಿಲ್ಲ ಅಂತ ಹೇಳಬಹುದು ಗಿಲ್ ಅವರಿಗೆ. ಗಿಲ್ ಅವರು 16 ರನ್ ಗಳಿಸಿ ವಿಕೆಟ್ ಒಪ್ಪಿಸುವ ಮೂಲಕ ನಿರಾಶೆ ಆದ್ರೆ ಅನುಭವಿಸಿದ್ದರು. ಸದ್ಯ 62 ಓವರ್ ಅಂತ್ಯದ ವೇಳೆಗೆ ಭಾರತ 2 ವಿಕೆಟ್ ಕಳ್ಕೊಂಡು 232 ರನ್ ಬಾರಿಸಿದ್ದು, ದೇವದತ್ ಪಡಿಕ್ಕಲ್ 107 ಹಾಗೂ ರಿಷಬ್ ಪಂತ್ 1 ರನ್ ಗಳಿಸಿ ಕ್ರೀಸ್ ನಲ್ಲಿ ಆದ್ರೆ ಇದ್ದಾರೆ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಚರಿತ್ರೆ ಸೃಷ್ಟಿಸಿದ ಕನ್ನಡಿಗ ದೇವದತ್ ಪಡಿಕ್ಕಲ್ 79 ವರ್ಷಗಳಲ್ಲಿ ಈ ಸಾಧನೆ ಮಾಡಿದ ಏಕೈಕ ಕ್ರಿಕೆಟರ್. ಹೌದು ಸ್ನೇಹಿತರೆ, ಶ್ರೀಲಂಕಾ ವಿರುದ್ಧ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಭಾಗವಾಗಿ ನಡೆಯುತ್ತಿರುವ 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ನಮ್ಮ ಟೀಂ ಇಂಡಿಯಾದ ಯುವ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಅವರು ಇತಿಹಾಸ ನಿರ್ಮಿಸಿದ್ದಾರೆ. ಭಾರತದ ಪರ ಸ್ವಾತಂತ್ರ್ಯ ದಿನದಂದು ಶತಕ ಗಳಿಸಿದ ಮೊದಲನೇ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಡಿಕ್ಕಲ್ ಆದ್ರೆ ಪಾತ್ರರಾಗಿದ್ದಾರೆ. ಇನ್ನು 79 ವರ್ಷಗಳ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಸ್ವಾತಂತ್ರ್ಯ ದಿನದಂದು ಯಾವುದೇ ಭಾರತೀಯ ಬ್ಯಾಟ್ಸ್ಮನ್ ಶತಕ ಆದ್ರೆ ಗಳಿಸೇ ಇರಲಿಲ್ಲ. ಇದಲ್ಲದೆ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುತ್ತಾ ಶತಕ ಗಳಿಸಿದ 21ನೇ ಶತಮಾನದ 2ನೇ ಬ್ಯಾಟರ್ ಎಡಗೈ ಬ್ಯಾಟ್ಸ್ಮನ್ ಎಂಬ ದಾಖಲೆಯಾದರೆ ಪಡಿಕ್ಕಲ್ ನಿರ್ಮಾಣ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಗಾಲಿಯಲ್ಲಿ ಶನಿವಾರದಿಂದ ಆರಂಭವಾಗಿರುವ ಶ್ರೀಲಂಕಾ ವಿರುದ್ಧದ 2 ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಶತಕ ಗಳಿಸುವ ಮೂಲಕ ಪಡಿಕ್ಕಲ್ ದಾಖಲೆ ಪುಸ್ತಕಗಳಲ್ಲಿ ತಮ್ಮ ಹೆಸರಾದ್ರೆ ಬರೆದಿದ್ದಾರೆ. ಜೈಸ್ವಾಲ್ ಔಟ್ ಆದ ಬಳಿಕ 3ನೇ ಸ್ಥಾನದಲ್ಲಿ ಕ್ರೀಸ್ಗೆ ಬಂದ ಪಡಿಕ್ಕಲ್ ತಮ್ಮ ಅತ್ಯುತ್ತಮ ಫಾರ್ಮ್ ಅನ್ನು ಮುಂದುವರಿಸಿ 3 ಅಂಕಿ ದಾಟಿದರು. ಇನ್ನು ಅಭ್ಯಾಸ ಪಂದ್ಯದಲ್ಲಿ ಶತಕ ಗಳಿಸುವ ಮೂಲಕ ಶ್ರೀಲಂಕಾ ಪ್ರವಾಸವನ್ನು ಭರ್ಜರಿಯಾಗಿ ಆದ್ರೆ ಆರಂಭಿಸಿದರು ಪಡಿಕ್ಕಲ್. ಮೊದಲನೇ ಟೆಸ್ಟ್ ಪಂದ್ಯದಲ್ಲೂ ಶತಕ ಸಿಡಿಸಿದ ಪಡಿಕ್ಕಲ್ ಅವರು ಶ್ರೀಲಂಕಾದ ಪಾದಾರ್ಪಣೆ ಆಟಗಾರ ಕೇಸರ ನುವಾರ ಅವರ ಬೌಲಿಂಗ್ ನಲ್ಲಿ ಸಿಂಗಲ್ ಗಳಿಸುವ ಮೂಲಕ ಅವರು 134 ಬಾಲ್ಗಳಲ್ಲಿ ಶತಕ ಆದ್ರೆ ಪೂರೈಸಿದರು ನಮ್ಮ ಕನ್ನಡಿಗ. ಹೌದು ಸ್ನೇಹಿತರೆ, ಇದು ಪಡಿಕ್ಕಲ್ ಅವರ ಮೊದಲನೇ ಟೆಸ್ಟ್ ಶತಕವಾಗಿದೆ ಅಂತಾನೆ ಹೇಳ್ಬಹುದು. ಟೆಸ್ಟ್ ಮಾತ್ರವಲ್ಲ, ಅವರ ಮೊದಲನೇ ಅಂತಾರಾಷ್ಟ್ರೀಯ ಶತಕ ಇದು. ಹೌದು ಸ್ನೇಹಿತರೆ, ಇನ್ನು 24 ವರ್ಷಗಳ ಬಳಿಕ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಟೆಸ್ಟ್ ಶತಕ ಗಳಿಸಿದ 2ನೇ ಭಾರತೀಯ ಎಡಗೈ ಬ್ಯಾಟ್ಸ್ಮನ್ ಎಂಬ ದಾಖಲೆಯನ್ನು ಪಡಿಕ್ಕಲ್ ಸಾಧಿಸಿದರು. 2002ರಲ್ಲಿ ದೆಹಲಿಯಲ್ಲಿ ನಡೆದಂತಹ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ 136 ರನ್ ಗಳಿಸುವ ಮೂಲಕ ಮಾಜಿ ನಾಯಕ ಆದಂತಹ ಸೌರವ್ ಗಂಗೂಲಿ ಕೊನೆಯ ಬಾರಿ ಈ ಸಾಧನೆ ಆದ್ರೆ ಮಾಡಿದ್ದರು. ಇನ್ನು ಒಟ್ಟಾರೆಯಾಗಿ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಶತಕ ಗಳಿಸಿದ ಭಾರತೀಯ ಎಡಗೈ ಬ್ಯಾಟ್ಸ್ಮನ್ ಗಳಲ್ಲಿ ಪಡಿಕ್ಕಲ್ ಅವರು ಇದೀಗ 8ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ವಿನೋದ್ ಕಂಬ್ಳೆ ಈ ಕ್ರಮಾಂಕದಲ್ಲಿ 4 ಶತಕಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದರೆ ಸೌರವ್ ಗಂಗೂಲಿ 3 ಶತಕಗಳೊಂದಿಗೆ 2ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡ ಮೊದಲನೇ ದಿನದಲ್ಲಿ ಅದ್ಭುತವಾಗಿ ಆದ್ರೆ ಬ್ಯಾಟಿಂಗ್ ಮಾಡಿದೆ. ಹೌದು ಸ್ನೇಹಿತರೆ, ಮೊದಲ ದಿನದ ಅಂತ್ಯಕ್ಕೆ ಭಾರತ ತಂಡ 73 ಓವರ್ಗಳಲ್ಲಿ 2 ವಿಕೆಟ್ ಕಳ್ಕೊಂಡು 288 ರನ್ ಆದ್ರೆ ಕಲೆ ಹಾಕಿದೆ. ದೇವದತ್ ಪಡಿಕ್ಕಲ್ ಅವರ ಶತಕ ಸಿಡಿಸಿ 2ನೇ ದಿನಕ್ಕೆ ಬ್ಯಾಟಿಂಗ್ ಕೂಡ ಕಾಯ್ದಿರಿಸಿದ್ದಾರೆ. ಪಡಿಕ್ಕಲ್ 178 ಬಾಲ್ಗಳಲ್ಲಿ 12 ಫೋರ್ಗಳು ಮತ್ತು 1 ಸಿಕ್ಸರ್ ಸೇರಿದಂತೆ 131 ರನ್ ಆದ್ರೆ ಸಿಡಿಸಿದ್ದಾರೆ. ಇವರಿಗೆ ಸಾಥ್ ನೀಡುತ್ತಿರುವ ರಿಷಬ್ ಪಂತ್ ಕೂಡ 36 ಬಾಲ್ಗಳಲ್ಲಿ 3 ಫೋರ್ ಮತ್ತು 1 ಸಿಕ್ಸ್ ಸೇರಿದಂತೆ 27 ರನ್ ಗಳಿಸಿ ಕ್ರೀಸ್ ನಲ್ಲಿ ಆದ್ರೆ ಇದ್ದಾರೆ. ಇನ್ನು ಅನುಭವಿ ಕೆಎಲ್ ರಾಹುಲ್ ಅರ್ಧ ಶತಕ 162 ಬಾಲ್ಗಳಲ್ಲಿ 9 ಫೋರ್ ಮತ್ತು 1 ಸಿಕ್ಸ್ ಸೇರಿದಂತೆ 77 ರನ್ ಗಳಿಸಿ ನಿವೃತ್ತರಾಗಿದ್ದಾರೆ. ಹೌದು ಸ್ನೇಹಿತರೆ, ಸ್ನಾಯು ಸೆಳೆತ ಅನುಭವಿಸುತ್ತಿರುವ ಕೆಎಲ್ ರಾಹುಲ್ ಅವರು ಬ್ಯಾಟಿಂಗ್ ಮುಂದುವರಿಸಲಾಗದೆ ಚಾ ವಿರಾಮದ ನಂತರ ವಾಪಸ್ ಪೆವಿಲಿಯನ್ಗೆ ಆದ್ರೆ ತೆರಳಿದ್ದರು. ಯಶಸ್ವಿ ಜೈಸ್ವಾಲ್ 32 ರನ್ ಗಳಿಸಿ ರನ್ಔಟ್ ಆದರು. ಆದರೆ ನಾಯಕ ಗಿಲ್ ಅವರು ಕೂಡ 16 ರನ್ ಗಳಿಸಿ ಎಲ್ಲರಿಗೂ ಕೂಡ ನಿರಾಶೆ ಆದ್ರೆ ಮಾಡಿದ್ರ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ನಮ್ಮ ಟೀಂ ಇಂಡಿಯಾ ಮೊದಲನೇ ದಿನದಾಟದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದೆ. ಇನ್ನು ಕೆಎಲ್ ರಾಹುಲ್ಗೆ ಆಗಿದ್ದೇನಂತ ಸಹ ನೋಡೋಣ ಬನ್ನಿ. ಶಾಲೆಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಯಾನಕ ಘಟನೆ ಆದ್ರೆ ನಡೆದಿದೆ. ಆಗಸ್ಟ್ 15ರಂದು ಪಂದ್ಯದ ಮೊದಲನೇ ಅವಧಿಯಲ್ಲಿ ಶ್ರೀಲಂಕಾದ ಆರಂಭಿಕ ಆಟಗಾರ ಆದಂತ ನಿಶಾನ್ ಮಧುಶಂಕ ಗಾಯಗೊಂಡರು. ಹೌದು ಸ್ನೇಹಿತರೆ, ಕೆಎಲ್ ರಾಹುಲ್ ಅವರ ಸ್ವೀಪ್ ಶಾಟ್ ಅವರ ಹೆಲ್ಮೆಟ್ ಗೆ ತಾಗಿಲಿದ ಕಾರಣದಿಂದಾಗಿ ಅವರು ಮೈದಾನದಿಂದ ಹೊರಹೋಗಬೇಕಾಯಿತು. ಅವರ ಗಾಯ ಎಷ್ಟು ತೀವ್ರವಾಗಿದೆ ಎಂದು ಇನ್ನೂ ಕೂಡ ತಿಳಿದಿಲ್ಲ. ಹೌದು ಸ್ನೇಹಿತರೆ, ಭಾರತದ ಇನ್ನಿಂಗ್ಸ್ ನ 10ನೇ ಓವರ್ನ ಈ ಘಟನೆ ಆದ್ರೆ ನಡೆದಿದೆ. ಪ್ರಭುತ್ವ ಜಯಸೂರ್ಯ ಎಸೆದಂತ 5ನೇ ಎಸೆತದಲ್ಲಿ ಕೆಎಲ್ ರಾಹುಲ್ ಅವರು ಜೋರಾಗಿ ಸ್ವೀಪ್ ಶಾಟ್ ಹೊಡೆಯಲು ಹೋದರು. ಚೆಂಡು ನೇರವಾಗಿ ಶಾಟ್ ಲೆಗ್ ನಲ್ಲಿ ನಿಂತಿದ್ದಂತ ನಿಶಾನ್ ಮಧುಶಂಕಗೆ ಹೋಗಿ ಬಡಿಯಿತು. ಮಧುಶಂಕ ಅಪಾಯವನ್ನು ನೋಡಿ ತಕ್ಷಣ ತಲೆಯನ್ನು ತಗ್ಗಿಸಿದರು, ತನ್ನನ್ನು ತಾನು ರಕ್ಷಿಸಿಕೊಂಡರು. ಆದರೂ ಕೂಡ ಚೆಂಡು ಅವರ ಹೆಲ್ಮೆಟ್ ನ ಮಧ್ಯಕ್ಕೆ ಅದರ ಬಡಿಯಿತು. ನಂತರ ಚೆಂಡು ಫೈನ್ ಲೆಗ್ ಕಡೆಗೆ ಹೋಯಿತು. ರನ್ ತೆಗೆಯಲು ಇಷ್ಟಪಡಲಿಲ್ಲ ಕೆಎಲ್ ರಾಹುಲ್. ಇನ್ನು ಎಲ್ಲ ಅಭಿಮಾನಿಗಳ ಹೃದಯ ಕೂಡ ಗೆಲ್ತಾರೆ ಅಂತಾನೆ ಹೇಳ್ಬಹುದು ರಾಹುಲ್ ಅವರು ಈ ಒಂದು ಘಟನೆಯಿಂದ. ಆದರೆ ಇನ್ನೊಂದು
ಮತ್ತೊಂದು ತುದಿಯಲ್ಲಿದ್ದಂತ ಯಶಸ್ವಿ ಜೈಸ್ವಾಲ್ ಅವರು ಈಗಾಗಲೇ ರನ್ಗೆ ಹೊರಟಿದ್ದರು. ಆದ್ದರಿಂದ ಇಬ್ಬರು ಬ್ಯಾಟರ್ಗಳು 1 ರನ್ ಆದರೆ ಪೂರೈಸಬೇಕಾಯಿತು. ಮಾನವೀಯತೆ ಮರೆದ ಕನ್ನಡಿಗ. ಹೌದು ಸ್ನೇಹಿತರೆ, ರನ್ ಮುಗಿದ ನಂತರ ರಾಹುಲ್ ಅವರು ತಕ್ಷಣ ಮಧುಶಂಕ ಬಳಿ ಹೋಗಿ ಅವರನ್ನಾದ್ರೆ ನೋಡಿದರು. ಈ ಮೂಲಕ ಕನ್ನಡಿಗ ರಾಹುಲ್ ಅವರು ಮೈದಾನದಲ್ಲಿ ಮಾನವೀಯತೆ ಆದ್ರೆ ಮೆರೆದರು. ನಂತರ ಶ್ರೀಲಂಕಾದ ತಂಡದ ಡಾಕ್ಟರ್ಗಳು ಬಂದು ಮಧುಶಂಕಗೆ ಕನ್ಸೆಕ್ಷನ್ ಟೆಸ್ಟ್ ಮಾಡಿದರು. ಟೆಸ್ಟ್ ಮುಗಿದ ನಂತರ ಅವರು ಡಾಕ್ಟರ್ಗಳೊಂದಿಗೆ ಮೈದಾನ ಬಿಟ್ಟು ಅವರ ಗಾಯ ಎಷ್ಟು ತೀವ್ರವಾಗಿದೆ ಎಂದು ಇನ್ನೂ ಕೂಡ ಹೊರಬಂದಿಲ್ಲ ಅಂತಾನೆ ಹೇಳ್ಬಹುದು. ಮತ್ತು ಶ್ರೀಲಂಕಾದ ಕ್ರಿಕೆಟ್ ನಿಂದ ಅಧಿಕೃತ ಸುದ್ದಿ ಬಂದ ಮೇಲೆ ತಿಳಿಯುತ್ತದೆ. ಇನ್ನು ಗಾಲೆ ಟೆಸ್ಟ್ ನ ಇವತ್ತಿನ ಪಂದ್ಯದಲ್ಲಿ ಮತ್ತೊಂದು ಘಟನೆ ಕೂಡ ನಡೆಯುತ್ತೆ. ಹೌದು ಸ್ನೇಹಿತರೆ, ಗಾಲೆ ಟೆಸ್ಟ್ ನಲ್ಲಿ ನಮ್ಮ ಭಾರತಕ್ಕೆ ಭಾರಿ ಆಘಾತ ಕೂಡ ಆಗುತ್ತೆ. ಮೈದಾನದಿಂದ ಹೊರ ನಡೆದ ಶತಕದ ಸನಿಹದಲ್ಲಿದ್ದಂತ KL ರಾಹುಲ್. ಹೌದು ವೀಕ್ಷಕರೇ, ಶ್ರೀಲಂಕಾ ಮತ್ತು ನಮ್ಮ ಭಾರತ ನಡುವೆ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಭಾರಿ ಹಿನ್ನಡೆ ಆದ್ರೆ ಉಂಟಾಯಿತು. ಭರ್ಜರಿ ಬ್ಯಾಟಿಂಗ್ ನಡೆಸಿ ಶತಕದತ್ತ ಮುನ್ನುಗ್ಗುತ್ತಿದ್ದಂತ ಟೀಂ ಇಂಡಿಯಾದ ಉಪನಾಯಕ ಹಾಗೂ ಸೂಪರ್ ಸ್ಟಾರ್ ಬ್ಯಾಟರ್ ಆದಂತ KL ರಾಹುಲ್ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲಿ ಮೈದಾನ ತೊರೆದರು. ಸಂಜೆಯ ಕೊನೆಯ ಸೆಕ್ಷನ್ ಆರಂಭವಾಗುತ್ತಿದ್ದಂತೆ ಎದುರಾದ ಈ ಅನಿರೀಕ್ಷಿತ ಘಟನೆಗೆ ಭಾರತೀಯ ಕ್ರಿಕೆಟ್ ವಲಯದಲ್ಲಿ ತೀವ್ರ ಆತಂಕ ಆದ್ರೆ ಮೂಡಿಸಿದೆ. ಹೌದು ವೀಕ್ಷಕರೇ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ನಮ್ಮ ಭಾರತ ತಂಡಕ್ಕೆ ಆರಂಭದಲ್ಲಿ ಅದೃಷ್ಟ ಏನೋ ಕೈಕೊಟ್ಟಿತು. ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರು 32 ರನ್ಗಳಿದ್ದಾಗ ದುರದೃಷ್ಟಕರ ರನ್ಔಟ್ ಗೆ ಬಲಿಯಾದರು. ಕೇವಲ 47 ರನ್ಗಳಿಗೆ ಮೊದಲನೇ ವಿಕೆಟ್ ಕೂಡ ಪತನಗೊಂಡ ನಂತರ ಭಾರತ ತಂಡಕ್ಕೆ ತಕ್ಕ ಮಟ್ಟಿನ ಒತ್ತಡಕ್ಕೆ ಸಿಲುಕಿತ್ತು. ಆದರೆ ಆ ನಂತರ ಜೊತೆಗೂಡಿದಂತ ಕನ್ನಡಿಗ KL ರಾಹುಲ್ ಮತ್ತು ನಮ್ಮ ಕನ್ನಡಿಗ ದೇವದತ್ತ ಪಡಿಕ್ಕಲ್ ಅವರು ಲಂಕಾ ಬೌಲರ್ ಗಳನ್ನ ಅತ್ಯಂತ ಯಶಸ್ವಿಯಾಗಿ ಎದುರಿಸಿ ಅತ್ಯುತ್ತಮ ಇನ್ನಿಂಗ್ಸ್ ಕೂಡ ಕಟ್ಟಿದ್ದರು. ಹೌದು ವೀಕ್ಷಕರೇ, ಇಬ್ಬರು ಕನ್ನಡಿಗರು ದ್ವಿತೀಯ ವಿಕೆಟ್ಗೆ ಅಮೋಘ 150 ರನ್ಗಳ ಜೊತೆ ಆಟ ಕೂಡ ಆಡಿದರು. ಇನ್ನು ಈ ಮೂಲಕ ತಂಡದ ಭದ್ರ ಬುನಾದಿ ಕೂಡ ಹಾಕಿಕೊಟ್ಟರು. ಇನ್ನು ಟೀ ಬ್ರೇಕ್ ವೇಳೆ KL ರಾಹುಲ್ ಅವರು 162 ಬಾಲ್ಗಳಲ್ಲಿ 9 4 ಮತ್ತು 1 ಸಿಕ್ಸರ್ ಗಳ ನೆರವಿನಿಂದ 77 ರನ್ ಗಳಿಸಿ ಕ್ರೀಸ್ ಕಾಯ್ದುಕೊಂಡಿದ್ದರು. ಮತ್ತೊಂದೆಡೆ ಅತ್ಯುತ್ತಮ ಫಾರ್ಮ್ ನಲ್ಲಿರುವ ದೇವದತ್ ಪಡಿಕ್ಕಲ್ ಅವರು 85 ರನ್ ಗಳಿಸಿ ತಮ್ಮ ಸೊಚ್ಚಲ ಶತಕವ ಹಾದಿಯಲ್ಲಿ ಆದ್ರೆ ಇದ್ದರು. ಇನ್ನು ಈ ಜೋಡಿಯು ಜವಾಬ್ದಾರಿಯುತ ಆಟದಿಂದಾಗಿ ಭಾರತ ತಂಡ ಟೀ ವಿರಾಮದ ವೇಳೆಗೆ 53 ಓವರ್ಗಳಲ್ಲಿ 1 ವಿಕೆಟ್ ಕಳೆದುಕೊಂಡು 197 ರನ್ ಗಳಿಸಿ ಬಲಿಷ್ಠ ಸ್ಥಿತಿಯಲ್ಲಿ ಆದ್ರೆ ಇತ್ತು. ಆದರೆ ಚಾ ವಿರಾಮದ ನಂತರ ಮೈದಾನಕ್ಕಿಳಿದ ತಕ್ಷಣವೇ ಅನಿರೀಕ್ಷಿತ ತಿರುವಾದ್ರೆ ಎದುರಾಯಿತು. ಇನ್ನಿಂಗ್ಸ್ ಮುಂದುವರಿಸಲು ಪಡಿಕ್ಕಲ್ ಜೊತೆ ಬ್ಯಾಟ್ ಹಿಡಿದು ಬಂದ ರಾಹುಲ್ ಅವರು ಕ್ರೀಸ್ ನಲ್ಲಿ ನಿಲ್ಲಲು ತೀವ್ರ ತೊಂದರೆ ಅನುಭವಿಸಿದರು. ಇನ್ನು ಚಾ ವಿರಾಮದ ವೇಳೆ ಬಲಗೈನ ಮುಂಗೈನಲ್ಲಿ ಕಾಣಿಸಿಕೊಂಡಿದ್ದಂತ ತೀವ್ರ ಸ್ನಾಯು ಸೆಳೆತಕ್ಕೆ ಫಿಸಿಯೋ ಮೈದಾನದಲ್ಲೇ ಚಿಕಿತ್ಸೆ ನೀಡಿದರು. ಅವರಿಗೆ ಯಾವುದೇ ಮುಕ್ತಿ ಆದ್ರೆ ಸಿಗ್ಲೇ ಇಲ್ಲ. ನೋವಿನಲ್ಲಿ ಆಡುತ್ತಾ ಮುಂದಾದ ಅವರಿಗೆ ತೊಡೆ ಸಂದು ಗಾಯದ ಸಮಸ್ಯೆಯು ಒಮ್ಮೆಲೆ ಕಾಣಿಸಿಕೊಂಡಿತ್ತು. ಹೌದು ಸ್ನೇಹಿತರೆ, ರಾಹುಲ್ ಅವರ ನೋವಿನ ತೀವ್ರತೆ ಎಷ್ಟಿತ್ತಂದರೆ ಅವರ ಅಂತಿಮವಾಗಿ ಬ್ಯಾಟಿಂಗ್ ಮುಂದುವರಿಸಲಾಗದೆ ರಿಟೈರ್ಡ್ ಔಟ್ ಆಗಿ ಹೊರ ನಡೆಯಲು ತೀರ್ಮಾನಿಸಿದರು. ಫಿಸಿಯೋಗಳ ಸಹಾಯದಿಂದ ಮೈದಾನದಿಂದ ಹೊರ ಹೋಗುವಾಗ ಅವರು ಸಂಪೂರ್ಣವಾಗಿ ಕುಂಟುತ್ತಾ ಸಾಗಿದ್ದರು. ಪೆವಿಲಿಯನ್ ತಲುಪಿದ ಬಳಿಕ ಮೆಟ್ಟಿಲುಗಳನ್ನು ಹತ್ತಲು ಕೂಡ ಅವರಿಗೆ ಸಾಧ್ಯವಾಗದಂತೆ ಪರದಾಡಿದ್ದರು. ಇನ್ನು ಗಾಯದ ಗಂಭೀರತೆಯನ್ನು ಎತ್ತಿ ತೋರಿಸುತ್ತಿತ್ತಂತಾನೆ ಹೇಳ್ಬಹುದು. ಮತ್ತು ಗಾಯದ ಸಂಪೂರ್ಣ ವಿವರ ಹಾಗೂ ಅವರ ಈ ಟೆಸ್ಟ್ ನಲ್ಲಿ ಮತ್ತೆ ಬ್ಯಾಟಿಂಗ್ ಮಾಡಲಿದ್ದಾರೆ ಎಂಬುದು ಇನ್ನೂ ಹೊರ ಬರಬೇಕಾಗಿದೆ.